ನಮಸ್ಕಾರ ವೀಕ್ಷಕರೇ, ನರೇಂದ್ರರ ಕನಸಿನ ಭಾರತ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಳೆದ ಭಾಗದಲ್ಲಿ ನಾವು ಮಾತನಾಡ್ತಾ ಇದ್ವಿ ನರೇಂದ್ರ ಅವರ ತಾಯಿಯಿಂದ ಯಾವ ರೀತಿ ವಿಶೇಷ ಗುಣಗಳನ್ನು ಕಲಿತಾ ಬಂದ ಅಂಥೇಳಿ. ಇತ್ತೀಚೆಗೆ ನಮಗೆ ಒಂದು ಅನುಭವ ಆಯಿತು. ಬೆಂಗಳೂರಿನಿಂದ ದಾವಣಗೆರೆಗೆ ಯಾವುದೋ ಒಂದು ಕಾರ್ಯಕ್ರಮದ ನಿಮಿತ್ತ ಕಾರ್ನಲ್ಲಿ ಹೋಗ್ತಾ ಇರಬೇಕಿದ್ರೆ ನಮ್ಮ ಜೊತೆಗೆ ಒಬ್ಬರು ಹಿರಿಯರು ಕೂಡ ಕಾರ್ನಲ್ಲಿದ್ದರು. ಹೀಗೆ ಹೋಗ್ತಾ ಇರಬೇಕಿದ್ರೆ ಬಸ್ನಲ್ಲಿ ಒಬ್ಬ ವ್ಯಕ್ತಿ ಅನ್ನವನ್ನು ಊಟ ಮಾಡಿ ಉಳಿದಂತಹ ಕೆಲವು ಅಗಲುಗಳನ್ನು ಪಟ್ಟಣದಲ್ಲಿ ಕಟ್ಟಿ ಅದನ್ನು ಕಿಟಕಿಯಿಂದ ಹೊರಗಡೆ ಬಿಸಾಕ್ತ. ಗಾಳಿಯಲ್ಲಿ ಜೋರಾಗಿ ಬಂದಂತಹ ಅದು ನಮ್ಮ ಕಾರ್ನ ಕಿಟಕಿ ಒಳಗಡೆ ಎಲ್ಲ ಬಂದು ಮೈ ಮೇಲೆಲ್ಲ ಬಿತ್ತು. ನನಗೆ ತುಂಬ ಸಿಟ್ಟು ಬಂತು. ಆದರೆ ಪಕ್ಕದಲ್ಲಿರೋರನ್ನ ನೋಡಿಕೊಂಡು ಸುಮ್ಮನಾದೆ. ಹಾಗೆಯೇ ಅವ್ರು ಹೇಳಿದರು, ಇಲ್ಲಪ್ಪ, ಅದು ಅವನ ತಪ್ಪಲ್ಲ, ಅವನ ತಾಯಿಯ ತಪ್ಪು ಅಥವಾ ಅವರ ಪೋಷಕರ ತಪ್ಪು. ಅವರು ಚಿಕ್ಕ ವಯಸ್ಸಿನಲ್ಲಿ ಅವನಿಗೆ ಬೇಕಾದಂತಹ ಈ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ರೆ, ಸರಿಯಾಗಿ ಬೇಕಾದಂತಹ ಸಂಸ್ಕಾರವನ್ನು ಸರಿಯಾಗಿ ಕೊಟ್ಟಿದ್ದಿದ್ರೆ ಅವನಿವತ್ತು ಈ ಥರದ ಕೆಲಸ ಮಾಡ್ತಾ ಇರಲಿಲ್ಲ. ನೀನಿವತ್ತು ಅವನಿಗೆ ಬೈಬೋದೇನೋ, ಆದರೆ ಅದನ್ನು ಕೇಳಿಸ್ಕೊಂಡು ಹಾಗೆ ಈ ಕಡೆಯಿಂದ ಬಿಟ್ಟುಬಿಡ್ತಾನೆ. ಆದರೆ ಅದು ನಿಜವಾಗ್ಲೂ ಬರಬೇಕಾಗಿದ್ದು ಅವನ ತಾಯಿಯಿಂದ ಅಂಥೇಳಿ ಯೋಚನೆ ಮಾಡಿ. ನಮ್ಮ ತಂದೆ ತಾಯಂದಿರು, ನಮ್ಮ ಕುಟುಂಬ ನಮಗೆ ಯಾವ ಥರದ ಸಂಸ್ಕಾರವನ್ನು ಕೊಡುತ್ತೋ ಅದು ಅತ್ಯಂತ ಶ್ರೇಷ್ಠವಾದಂತಹ ಸಂಸ್ಕಾರ. ಆ ಸಂಸ್ಕಾರವನ್ನು ನಾವು ಸರಿಯಾಗಿ ಪಡ್ಕೊಳ್ಳದೇ ಇದ್ದಾಗ ಬೇರೆಯವರ ಕೈಯಲ್ಲೆಲ್ಲ ಬಯಸ್ಕೊಳ್ಳುವಂಥ ಅನಿವಾರ್ಯತೆ ನಮಗೆ ಸೃಷ್ಟಿಯಾಗುತ್ತೆ. ಇಲ್ಲಿ ನರೇಂದ್ರನಿಗೆ ಅವರ ತಾಯಿಯಿಂದ ತಂದೆಯಿಂದ ಬೇಕಾದಂಥ ಎಲ್ಲ ಸಂಸ್ಕಾರಗಳು ಚೆನ್ನಾಗಿ ಸಿಗ್ತಾ ಬಂತು. ಒಂದು ದಿವಸ ನರೇಂದ್ರ ಅವರಪ್ಪನ ಹತ್ರ ಹೋಗಿ ಕೇಳ್ತಾನೆ, ಅಪ್ಪ, ನೀನು ಯಾರ್ಯಾರು ಬಂದು ಏನೇನು ಕೇಳಿದ್ರು ಅವ್ರಿಗೆಲ್ಲ ಇರೋ ವಸ್ತುಗಳನ್ನು ದಾನ ಮಾಡಿಬಿಡ್ತೀಯಲ್ಲ, ಹೀಗೆಲ್ಲ ಮಾಡ್ತಾ ಹೋದರೆ ಕತೆ ಏನು ನಮ್ಮದು? ನೀನು ನನಗೋಸ್ಕರ ಏನು ಆಸ್ತಿ ಮಾಡಿಟ್ಟಿದ್ಯಾ, ಸ್ವಲ್ಪ ಹೇಳ್ತೀಯಾ ಅಂತ. ಅವರಪ್ಪಂಗೆ ಆಶ್ಚರ್ಯ ಆಯಿತು. ಏನು ನನ್ನ ಮಗ ನರೇಂದ್ರ ಹಿಂಗೆ ಕೇಳಿಬಿಟ್ನಲ್ಲ ಅಂಥೇಳಿ. ಅವ್ರೇನು ಮಾಡಿದ್ರು ಗೊತ್ತಾ? ನೇರವಾಗಿ ಈ ಹುಡುಗನನ್ನು ಕೋಣೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲೊಂದು ಉದ್ದನೆಯ ಕನ್ನಡಿ ಇರುತ್ತೆ, ಕನ್ನಡಿ ಮುಂದೆ ನಿಲ್ಲಿಸ್ತಾರೆ. ನಿಲ್ಲಿಸಿ ಕೇಳ್ತಾರೆ, ಮಗು, ನಿನಗಲ್ಲಿ ಏನು ಕಾಣ್ತಾ ಇದೆ ಅಂತ. ಈ ಹುಡುಗ ನರೇಂದ್ರ ಪುಟ್ಟ ಬಾಲಕ ಹೇಳ್ತಾನೆ, ಅಪ್ಪ, ಅಲ್ಲಿ ನಾನು ಕಾಣ್ತಾ ಇದ್ದೀನಿ, ನನ್ನ ಪ್ರತಿಬಿಂಬ ಕಾಣ್ತಾ ಇದೆ ಅಂತ. ಆಗ ಅವ್ರ ತಂದೆ ಹೇಳ್ತಾರೆ, ಮಗು ನೋಡು, ಅದೇ ನಾನು ನಿನಗೆ ಕೊಟ್ಟಂತಹ ಆಸ್ತಿ. ಅಂದರೆ ಈ ಸಮಾಜಕ್ಕೆ ನಾನು ನಿನ್ನನ್ನು ಕೊಟ್ಟಿದ್ದೇನೆ. ನಿನ್ನನ್ನು ನೀನೇ ದುಡಿಸ್ಕೊಂಡು ನಿನಗೆ ನೀನೇ ದೊಡ್ಡ ಆಸ್ತಿಯನ್ನಾಗಿ ಮಾಡಿಕೊಳ್ಬೇಕು, ನಿನಗೆ ಬೇರೆ ಇನ್ಯಾವುದೂ ಆಸ್ತಿ ಕೊಡೋದಿಲ್ಲ ಅಂಥೇಳಿ. ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ನಾವುಗಳಿವತ್ತು ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ, ನನ್ನ ಕುಟುಂಬಕ್ಕೆ ಏನು ಆಸ್ತಿ ಮಾಡಿಡೋಣ ಅಂತೇಳಿ ಯೋಚನೆ ಮಾಡ್ತಾ ಇರ್ತೇವೆ. ಎಷ್ಟು ಕಾರ್ ತಗೊಳ್ಳೋಣ, ಎಷ್ಟು ಬಂಗ್ಲೋ ತಗೊಳ್ಳೋಣ, ಎಷ್ಟು ಸೈಟ್ ಮಾಡೋಣ ಅಂಥೇಳಿ ಯೋಚನೆ ಮಾಡ್ತಾ ಇದ್ದಂಥ ಇಂಥ ಸಂದರ್ಭದಲ್ಲಿ ಅವತ್ತು ನರೇಂದ್ರನ ತಂದೆ ತಾಯಂದರು ನರೇಂದ್ರನಿಗೆ ಕೊಟ್ಟಂತಹ ಪಾಠ ಎಂಥದ್ದಿತ್ತು ಅಂಥೇಳಿ ನಾವು ಯೋಚನೆ ಮಾಡಬೇಕಾಗಿದೆ. ಅದನ್ನು ನಮ್ಮ ಮಕ್ಕಳಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಇದೆಲ್ಲ ಹಾಗೆ ಕಳೀತಾ ಬಂತು. ಈ ಹುಡುಗನಿಗೆ ಎಲ್ಲ ರೀತಿಯಾದಂತಹ ಸಂಸ್ಕಾರ ಶಿಕ್ಷಣವನ್ನು ತಂದೆ ತಾಯಂದರು ಅತ್ಯಂತ ಶ್ರದ್ಧೆಯಿಂದ ನೀಡ್ತಾ ಬಂದರು. ಇವನು ಶಾಲಾ ಶಿಕ್ಷಣವನ್ನು ಮುಗಿಸ್ಕೊಂಡ ಹಾಗೆ ಮುಂದೆ ಇವನು ಕಾಲೇಜಿಗೆ ಸೇರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆಗ ಒಂದು ಘಟನೆ ನಡೆಯುತ್ತೆ. ಇವ್ರ ಮನೆಗೆ ನಿರಂತರವಾಗಿ ಕೆಲವರು ಪ್ರತಿನಿತ್ಯ ಕುಡಿತದ ದಾಸರಾಗಿದ್ದಂಥ ವ್ಯಕ್ತಿಗಳು ಬರ್ತಾಯಿದ್ರು. ಬಂದು ವಿಶ್ವನಾಥ ದತ್ತರ ಹತ್ರ ದುಡ್ಡು ಕೇಳ್ತಾ ಇದ್ರು, ಸಹಾಯ ಕೇಳ್ತಾ ಇದ್ರು ಕುಡಿಯೋದಿಕ್ಕೆ ಅಂಥೇಳಿ. ವಿಶ್ವನಾಥ ದತ್ತರು ಅವರು ಬಂದು ಕೇಳಿದ್ರು ಕೂಡ ತಮ್ಮ ಕೈಲಾದಷ್ಟು ಹಣವನ್ನು ಕೊಟ್ಟು ಕಳಿಸ್ಬಿಡ್ತಾ ಇದ್ರು.
ಇದನ್ನು ನೋಡಿದ ನರೇಂದ್ರ ತುಂಬ ಬೇಜಾರಾಗಿ ಬಂದು ಕೇಳ್ತಾನೆ, ಅಪ್ಪ ಏನು ಮಾಡ್ತಾಯಿದ್ದೀರಾ ನೀವು? ಅವ್ರು ಯಾವುದೋ ಒಳ್ಳೇದಕ್ಕೆ ಕೇಳ್ತಾ ಇಲ್ಲ, ಕುಡ್ದು ಹಾಳಾಗಿ ಹೋಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ ಕೇಳ್ತಾ ಇದ್ದಾರೆ. ಅವ್ರಿಗೆ ನೀವು ಹಣ ಕೊಡ್ತೀರಲ್ಲ, ಯಾಕೆ ಹಿಂಗೆ ಮಾಡ್ತೀರಾ ಅಂತ. ಆಗ ವಿಶ್ವನಾಥ ದತ್ತರು ನರೇಂದ್ರನಿಗೆ ಒಂದು ಮಾತು ಹೇಳ್ತಾರೆ, ಹುನಪ್ಪ, ನನಗೂ ಕೊಡಬಾರ್ದು ಅಂತ ಅನಿಸುತ್ತೆ, ಆದರೆ ಈ ಎಲ್ಲೋ ಸ್ವಲ್ಪ ಕುಡ್ಕೊಂಡು ಅವರ ಜೀವನದ ಅನೇಕ ಕಷ್ಟಗಳನ್ನು ಅವರು ಮರಿತಾರೆ ಅಂತಂದರೆ, ಕೆಲ ಹೊತ್ತಾದರೂ ಅದರಿಂದ ಹೊರಗಡೆ ಇರ್ತಾರೆ, ಅವ್ರಿಗೂ ನೆಮ್ಮದಿ ಸಿಗುತ್ತೆ ಅಂತಂದರೆ ನಾನು ಕೊಡ್ಬೋದಲ್ವೇನಪ್ಪ ಅಂತ. ವೀಕ್ಷಕರೇ, ಇದು ನಮಗೆ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ಯೋಚನೆ ಮಾಡಿ ನೋಡಿ ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು ಅಂಥೇಳಿ. ಅಂದರೆ ಬೇರೆಯವರ ಕಷ್ಟಕ್ಕೋಸ್ಕರ ಮರುಗುವಂತಹ, ಬೇರೆಯವರ ಸಹಾಯಕ್ಕೆ ಸದಾ ಸಿದ್ಧನಾಗಿರುವಂತಹ ಆ ವ್ಯಕ್ತಿತ್ವ ನರೇಂದ್ರನಿಗೆ ತಂದೆ ತಾಯಂದರಿಂದ ಚಿಕ್ಕ ವಯಸ್ಸಿನಲ್ಲೇ ಬಂದಿತ್ತು. ಈ ಹುಡುಗನಿಗೆ ಕಾಲೇಜಿಗೆ ಸೇರಿಸೋದಕ್ಕೆ ಅಂಥೇಳಿ ನಿಶ್ಚಯ ಮಾಡ್ತಾರೆ. ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ಇವನು ಫಸ್ಟ್ ಇಯರ್ ಆರ್ಟ್ಸಿಗೆ ಸೇರಿಕೊಳ್ತಾನೆ. ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ ಇವನು, ತುಂಬ ಚೆನ್ನಾಗಿ ಓದ್ತಾ ಇದ್ದ. ಇವನ ಮೇಲೆ ಎಲ್ಲ ಹುಡುಗರಿಗೂ ಒಂದು ರೀತಿ ಹೊಟ್ಟೆ ಕಿಚ್ಚು. ಶಿಕ್ಷಕರಿಗೆ, ಬಂಧು ಬಾಂಧವರಿಗೆ ಇವನು ನೋಡಿದರೆ ಒಂದು ರೀತಿ ತುಂಬ ಸಂತೋಷ. ಈ ಹುಡುಗನ ಜೊತೆ ಇರಬೇಕು, ಈ ಹುಡುಗನ ಮಾತನಾಡಿಸ್ಬೇಕು, ಈ ಹುಡುಗನ ಜೊತೆ ಕಾಲ ಕಳಿಬೇಕು ಅಂಥೇಳಿ ಅನೇಕರು ಯೋಚನೆ ಮಾಡ್ತಾ ಇದ್ದಂತಹ ಪರಿಸ್ಥಿತಿ ಅವತ್ತಿತ್ತು. ಅದೇ ಸಂದರ್ಭಕ್ಕೆ ಇವನಿಗೆ ಈ ಬ್ರಹ್ಮ ಸಮಾಜದ ಪರಿಚಯ ಆಗೋದಕ್ಕೆ ಪ್ರಾರಂಭ ಆಯಿತು. ಬ್ರಹ್ಮ ಸಮಾಜದ ಅನೇಕರ ಸಂಪರ್ಕ ನಿರಂತರವಾಗಿ ನರೇಂದ್ರನ ಜೊತೆಗಾಯಿತು. ನರೇಂದ್ರ ಅವ್ರ ಜೊತೆ ತುಂಬ ಚರ್ಚೆಗಳನ್ನು ಮಾಡೋದಕ್ಕೆ ಶುರು ಮಾಡ್ದ. ಅದಾದ ನಂತರ ನರೇಂದ್ರನಿಗೆ ಇಷ್ಟು ದಿವಸ ತನ್ನ ತಾಯಿ ಹೇಳಿದಂತಹ ಆಧ್ಯಾತ್ಮದ ಕಥೆಗಳು, ರಾಮಾಯಣ, ಮಹಾಭಾರತ, ಈ ವೇದಗಳು, ಉಪನಿಷತ್ತುಗಳು ಅಥವಾ ಈ ಆಧ್ಯಾತ್ಮದ ಕುರಿತಂತಿನ ಅನೇಕ ವಿಚಾರಗಳಲ್ಲಿ ರುಚಿ ಇಲ್ಲದ ರೀತಿ ಭಾಸಾಗೋದಕ್ಕೆ ಪ್ರಾರಂಭ ಆಯಿತು. ಹಾಗಿರಬೇಕಿದ್ರೆ ಇವನು ದೇವರ ಮೇಲಿನ ಪ್ರೀತಿ ಕೂಡ ಕಡಿಮೆ ಆಗ್ತಾ ಬಂತು. ಇವನ BAಗೆ ಬರೋದಕ್ಕಿಂತ ಮುಂಚೆ ಸ್ಕಾಟಿಷ್ ಚರ್ಚ್ಗೆ ಇವನನ್ನು ಶಿಫ್ಟ್ ಮಾಡಿದರು, ಜ್ವರ ಬಂತು ಅನ್ನೋ ಕಾರಣಕ್ಕೆ. ನಂತರ ಇವನಿಗೆ ಪಾಠ ಮಾಡಬೇಕಿದ್ರೆ ಪ್ರೊಫೆಸರ್ ಕಾಲೇಜ್ನಲ್ಲಿ ಒಂದು ವಿಚಾರವನ್ನು ಅತ್ಯಂತ ವಿಶೇಷವಾಗಿ ತಿಳಿಸ್ಕೊಡ್ತಾರೆ. ಅದೇ ಭಾವಸಮಾಧಿ ಅಂತ. ಈ ಭಾವಸಮಾಧಿಯ ಕುರಿತಂತೆ ಅನೇಕ ವಿಷಯಗಳನ್ನು ಪ್ರೊಫೆಸರ್ ಹೇಸ್ಟಿ ಪಾಠ ಮಾಡ್ತಾರೆ. ಇದನ್ನು ಕೇಳಿದಂತಹ ನರೇಂದ್ರನಿಗೆ ಒಂದು ರೀತಿ ತೊಳಲಾಟ, ಗೊಂದಲ ಎಲ್ಲ ಕೂಡ ಪ್ರಾರಂಭ ಆಯಿತು. ಆ ಹುಡುಗನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಒಂದು ಹಿಂದೆ ತನ್ನ ತಂದೆ ತಾಯಂದಿರು ಹೇಳ್ಕೊಟ್ಟಂತಹ ಆಧ್ಯಾತ್ಮ, ಸನಾತನ ಧರ್ಮ ಇದೆಲ್ಲ ಕುರಿತಂತೆ ಒಂದು ವಿಚಾರಗಳು ಇವನ ತಲೆಯಲ್ಲಿದ್ದರೆ, ಇನ್ನೊಂದು ಭಾಗದಲ್ಲಿ ಬ್ರಹ್ಮ ಸಮಾಜದೊಂದಿಗಿನ ಸಂಪರ್ಕ ಇವನಿಗೆ ಅದರೆಲ್ಲರ ಮೇಲಿನ ಆಸಕ್ತಿಯನ್ನು ಕಡಿಮೆ ಮಾಡ್ತಾ ಬಂತು. ಮತ್ತೆ ಇಲ್ಲಿ ಕಾಲೇಜ್ನಲ್ಲಿ ಪ್ರೊಫೆಸರ್ ಹೇಸ್ಟಿ ಪಾಠ ಮಾಡ್ತಾ ಇರಬೇಕಿದ್ರೆ ಅವರು ಮತ್ತದೇ ಭಾವಸಮಾಧಿಯ ಕುರಿತಂತೆ ಪಾಠ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂತಹ ನರೇಂದ್ರ ಪಾಠ ಮುಗಿದ ನಂತರ ಹೊರಗಡೆ ಹೋಗಿ ಶಿಕ್ಷಕರಿಗೆ ಕೇಳ್ತಾನೆ, ಗುರುಗಳೇ, ನೀವೇನು ಹೇಳಿದ್ರಲ್ಲ ಭಾವಸಮಾಧಿಯ ಕುರಿತಂತೆ, ಅದು ಸುಮ್ಮನೆ ಶಬ್ದಗಳ ಕೋಶವೋ ಅಥವಾ ನಿಜವಾಗ್ಲೂ ಆ ಥರದ್ದೇನಾದರೂ ಇದೆಯಾ ಅಂತ. ಪ್ರೊಫೆಸರ್ ಹೇಸ್ಟಿ ಹೇಳ್ತಾರೆ, ನೋಡಪ್ಪ, ನಾನು ಖಂಡಿತವಾಗ್ಲೂ ದೇವರನ್ನು ನೋಡಿಲ್ಲ ಅಥವಾ ಭಾವಸಮಾಧಿಯ ಕುರಿತಂತೆ ನನಗೆ ಹೆಚ್ಚು ವಿಚಾರಗಳು ಕೂಡ ಗೊತ್ತಿಲ್ಲ. ಆಗ ನರೇಂದ್ರ ಮತ್ತೊಮ್ಮೆ ಪ್ರಶ್ನೆ ಮಾಡ್ತಾನೆ, ಗುರುಗಳೇ, ನೀವು ಹಾಗೆಲ್ಲ ಹೀಗೆಲ್ಲ ಅಂತೆಲ್ಲ ಹೇಳ್ತಿರಲ್ಲ, ದೇವ್ರು ನೋಡಿದ್ದೀರಾ ನೀವು? ಅವ್ರು ಹೇಳಿದರು, ದೇವ್ರು ನೋಡಿಲ್ಲಪ್ಪ, ದೇವ್ರನ್ನ ಒಬ್ಬರೇ ನೋಡಿದ್ದಾರೆ, ಅದು ದಕ್ಷಿಣೇಶ್ವರದಲ್ಲಿರುವಂತಹ ರಾಮಕೃಷ್ಣ ಪರಮಹಂಸರು ಅಂಥೇಳಿ ಅವ್ರನ್ನ ನಾನು ನೋಡಿದ್ದೀನಿ ಅಂತ. ಸಿಕ್ಕಾಪಟ್ಟೆ ಸಂತೋಷ ಆಯಿತು ಹುಡುಗನಿಗೆ.
ಒಂದು ಬ್ರಹ್ಮ ಸಮಾಜದ ವಿಚಾರಗಳು, ಈ ಕಡೆ ತನ್ನ ತಂದೆ ತಾಯಂದರು ನೀಡಿದಂತಹ ಆಧ್ಯಾತ್ಮದ ವಿಚಾರಗಳು, ಇದೆಲ್ಲದರ ತೊಳಲಾಟದಲ್ಲಿದ್ದಂಥ ಈ ಹುಡುಗನಿಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ದೇವ್ರನ್ನ ನೋಡಿದ್ದೀರಾ ಅಂಥೇಳಿ. ಯಾರು ನೋಡಿದರೂ ಕೂಡ ದೇವ್ರನ್ನ ನೋಡಿಲ್ಲ ಅಂತ ಹೇಳ್ತಿರ್ಬೇಕಿದ್ರೆ, ಯಾವುದೋ ಒಬ್ಬ ವ್ಯಕ್ತಿ ದೇವ್ರನ್ನ ನೋಡಿರೋರು ಸಿಕ್ಕಿದ್ದಾರೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಇವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕುಣಿದು ಕುಪ್ಪಳಿಸ್ದ. ಹೆಂಗಾದರೂ ಮಾಡಿ ರಾಮಕೃಷ್ಣ ಪರಮಹಂಸರನ್ನು ಭೇಟಿ ಆಗಬೇಕು ಅಂಥೇಳಿ ನಿಶ್ಚಯ ಮಾಡ್ತಾನೆ. ಹೀಗಿದ್ದಾಗ ಅವನ ಜೀವನದಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ. ನರೇಂದ್ರನ ತಾತ ಡೆತ್ ಬೆಡ್ನಲ್ಲಿದ್ದಾಗ ಎಲ್ಲ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಹೇಳ್ತಾರೆ, ನನಗೆ ಯಾರಾದರೂ ರಾಮಾಯಣದ ಮಹಾಭಾರತದ ಕಥೆಗಳನ್ನು ಓದಿ ಹೇಳ್ತೀರಾ ಅಂಥೇಳಿ. ಅವರು ಡೆತ್ ಬೆಡ್ನಲ್ಲಿದ್ದಾರೆ, ಜೀವನ್ ಮರಣ ಹೋರಾಟ ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕುಟುಂಬಸ್ಥರಿಗೆ ಹೇಗೆ ಅವ್ರಿಗೆ ಮಹಾಭಾರತದ್ದು ರಾಮಾಯಣದ್ದು ಕತೆ ಹೇಳೋದಕ್ಕೆ ಧೈರ್ಯ ಬರುತ್ತೆ ಹೇಳಿ? ಯಾರೂ ಮುಂದೆ ಬರಲಿಲ್ಲ. ಆದರೆ ಈ 7-8 ವರ್ಷದ ಹುಡುಗ ಇದ್ನಲ್ಲ ನರೇಂದ್ರ, ಅವನು ಬಂದು ನಿಂತ್ಕೊಳ್ತಾನೆ. ಅಜ್ಜ ನಾನು ಹೇಳ್ತೀನಿ ಅಂತ ಹೇಳಿ ಅತ್ಯಂತ ಶ್ರದ್ಧೆಯಿಂದ ಅಷ್ಟೂ ಮಹಾಭಾರತದ ಕಥೆಯನ್ನು ಅವರ ಅಜ್ಜನಿಗೆ ಹೇಳ್ತಾರೆ. ಅಜ್ಜ ಅವನನ್ನು ಹತ್ರ ಕರೀತಾರೆ. ಮಗು, ನಿನ್ನ ಸಾಮಾನ್ಯದ ಹುಡುಗ ಅಲ್ಲ, ನೀನು ಮುಂದೆ ದೊಡ್ಡ ವ್ಯಕ್ತಿಯಾಗಿ ಬೆಳಿತೀಯ, ಇಡೀ ಜಗತ್ತಿಗೆ ನೀನು ಮಾರ್ಗದರ್ಶನ ಕೊಡ್ತೀಯ ಹಂಗಂತ ಹೇಳಿ ಅವನ ತಲೆಯನ್ನು ಸವರಿ ಸ್ವಲ್ಪ ಸಮಯದ ನಂತರ ಪ್ರಾಣ ಬಿಟ್ಟಿದ್ರು. ಅಂದರೆ ಆ ಹುಡುಗನಿಗೆ ಆ ಧೈರ್ಯ ಅಥವಾ ಏನಾದರೂ ಮಾಡಬೇಕು ಅನ್ನುವಂಥ ಹಠ ಚಿಕ್ಕ ವಯಸ್ಸಿನಲ್ಲೇ ಇತ್ತು. ಪ್ರತಿಯೊಂದನ್ನು ಕೂಡ ಅವನು ಯೋಚನೆ ಮಾಡಿ ಕೊನೆಗೆ ಮಾತ್ರ ಒಪ್ಕೊಳ್ತಾ ಇದ್ದ. ಹೀಗಿರಬೇಕಿದ್ರೆ ಪ್ರೊಫೆಸರ್ ಹೇಸ್ಟಿ ಒಂದು ಮಾತನ್ನು ಹೇಳ್ತಾರೆ. ಅವರು ಹೇಳ್ತಾ, ನಾನು ಅನೇಕ ಜರ್ಮನ್ ಫಿಲಾಸಫಿಕಲ್ ಹುಡುಗರನ್ನ ನೋಡಿದ್ದೇನೆ, ಆದರೆ ಅದರಲ್ಲಿ ರತ್ನ ಜ್ಯುವೆಲ್ ಅಂತ ಯಾರಾದರೂ ಇದ್ದರೆ ದಟ್ ಈಸ್ ನನ್ ಅದರ್ ದೆನ್ ನರೇಂದ್ರ ಅಂಥೇಳಿ ಹೇಳಿದರು. ಅವನಲ್ಲಿ ಬಾಲ್ಯದ ಎನರ್ಜಿ ಯೌವನದಲ್ಲಿ ಕಾನ್ಸಂಟ್ರೇಟೆಡ್ ಆಗಿಬಿಟ್ಟಿತ್ತು. ಅವನು ಪ್ರತಿಯೊಂದನ್ನು ಕೂಡ ಚರ್ಚೆ ಮಾಡ್ತಿದ್ದ, ಯೋಚನೆ ಮಾಡ್ತಿದ್ದ, ಒಂದು ರೀತಿ ಗೊಂದಲದ ಬದುಕನ್ನು ಅವನು ನಡೆಸ್ತಾ ಇದ್ದ. ಹೀಗಿರಬೇಕಿದ್ರೆ ಅವನ ಜೀವನದಲ್ಲಿ ಮುಂದೇನಾಯಿತು? ಪ್ರೊಫೆಸರ್ ಹೇಸ್ಟಿ ಹೇಳಿದ ಹಾಗೆ ಅವನು ರಾಮಕೃಷ್ಣರನ್ನು ಭೇಟಿಯಾದನ. ತಿಳ್ಕೊಳ್ಳೋಣ ಪುಟ್ಟ ವಿರಾಮದ ನಂತರ. ಇದೇ ಸಂದರ್ಭದಲ್ಲಿ ನರೇಂದ್ರನಿಗೆ ಮನೆಯಲ್ಲಿ ಮದುವೆ ಮಾಡಬೇಕು ಅಂಥೇಳಿ ನಿಶ್ಚಯ ಮಾಡಿದರು. ಎಲ್ಲರೂ ಕೂಡ ಬಂದು, ನರೇಂದ್ರ ಆದಷ್ಟು ಬೇಗ ಮದುವೆ ಆಗಿಬಿಡು ಅಂಥೇಳಿ ಕೇಳ್ತಾಯಿದ್ರು. ಈ ನರೇಂದ್ರ ಒಂದೇ ಉತ್ತರ ಕೊಡ್ತಾ ಇದ್ದ, ಅರೆ ನನಗೆ ದೇವ್ರು ನೋಡಬೇಕು ಅಂಥೇಳಿ ಆಸೆ ಇದೆ, ಆಧ್ಯಾತ್ಮದ ಕಡೆಗೆ ನನ್ನ ಮನಸ್ಸು ಹೋಗ್ತಾ ಇದೆ. ಹಿಂಗಿರಬೇಕಿದ್ರೆ ನಾನು ಮದುವೆ ಆಗಿಬಿಟ್ರೆ ಹೇಗೆ? ನಾನು ಮದುವೆ ಆದರೆ ಇದು ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಹಾಗಾಗಿ ನಾನು ದೇವ್ರನ್ನ ನೋಡಬೇಕು, ಆ ಕಾರಣಕ್ಕೋಸ್ಕರ ನಾನು ಮದುವೆ ಆಗೋದಿಲ್ಲ ಅಂಥೇಳಿ ಡೈರೆಕ್ಟಾಗಿ ಉತ್ತರ ಕೊಟ್ಟಿದ್ದ. ಇದನ್ನೆಲ್ಲ ಕೇಳಿದಂತಹ ಇವರ ಸೋದರ ಸಂಬಂಧಿ ರಾಮಚಂದ್ರ ದತ್ತರು ನರೇಂದ್ರನಿಗೆ ಒಂದು ಮಾತು ಹೇಳ್ತಾರೆ. ನರೇಂದ್ರ, ನೀನೊಂದು ರೀತಿ ಹುಚ್ಚ ಆಗಿಬಿಟ್ಟಿದೀಯಾ, ನಿನಗೆ ಇನ್ನೊಬ್ಬ ನಿಂತರದ್ದೇ ಹುಚ್ಚನ್ನು ಪರಿಚಯ ಮಾಡಿಸ್ಕೊಡ್ತೀನಿ, ಬಾ ನನ್ನ ಜೊತೆಗೆ ಅಂಥೇಳಿ ಕರ್ಕೊಂಡು ಹೋದರು. ಸ್ವಲ್ಪ ದೂರದಲ್ಲಿದ್ದಂತಹ ಸುರೇಂದ್ರನಾಥರ ಮನೆಗೆ ರಾಮಕೃಷ್ಣ ಪರಮಹಂಸರು ಅವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸ್ತಾ ಇದ್ದರು. ಈ ಗುರು ಶಿಷ್ಯರ ಈ ಸಂಬಂಧ ಹೆಂಗೆ ಇರುತ್ತೆ ಅಂತಂದರೆ, ಕೆಲವೊಂದು ಸಲ ಕೆಲವೊಂದು ಘಟನೆಗಳು ನಡಿಬೇಕು ಅಂತಂದರೆ ಅದಕ್ಕೆ ಪೂರಕವಾದಂಥ ಅನೇಕ ಸನ್ನಿವೇಶಗಳು ನಡೀತಾ ಇರುತ್ತೆ ಅಂಥೇಳಿ ಹೇಳ್ತೀವಲ್ಲ, ಹಾಗೆ ಈ ಹುಡುಗ ತುಂಬ ಚೆನ್ನಾಗಿ ಹಾಡ್ತಾನೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಅವತ್ತು ರಾಮಕೃಷ್ಣರ ಆ ಕಾರ್ಯಕ್ರಮಕ್ಕೆ ಹಾಡು ಹೇಳೋದಕ್ಕೆ ಅಂಥೇಳಿ ಒಬ್ಬ ಹುಡುಗನನ್ನು ನೇಮಕ ಮಾಡಿದ್ರು. ಆದರೆ ಅವತ್ತು ಆ ಹುಡುಗ ಕಾರ್ಯಕ್ರಮಕ್ಕೆ ಬಂದಿರೋದಿಲ್ಲ. ಸರಿಯಾದ ಸಮಯಕ್ಕೆ ನರೇಂದ್ರ ಸಿಕ್ಕ. ನರೇಂದ್ರನನ್ನು ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಬೇಕಿದ್ರೆ ಹೇಳ್ತಾ ಇದ್ರು, ಅಲ್ಲಿ ದಕ್ಷಿಣೇಶ್ವರದಿಂದ ರಾಮಕೃಷ್ಣ ಪರಮಹಂಸರು ಅಂಥೇಳಿ ವಿಶೇಷ ವ್ಯಕ್ತಿಗಳು ಬರ್ತಾ ಇದ್ದಾರೆ. ನೀನು ಹೆಂಗೆ ಹುಚ್ಚನೋ ಅವರು ನಿಂತರದ್ದೇ ಸ್ವಲ್ಪ ಹುಚ್ಚರು, ಬಾ ನಿನಗೆ ಪರಿಚಯ ಮಾಡಿಸ್ತೀನಿ ಅಂಥೇಳಿ ಕರ್ಕೊಂಡು ಹೋದರು. ಈ ಹುಡುಗ ಯೌವನ ಸಹಜವಾದಂತಹ ಒಂದು ಅಸಡ್ಡೆ,
ಏನು ಸ್ವಲ್ಪ ಇಂಗ್ಲೀಷ್ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದ, ಅದು ಬೇರೆ ಇವನಿಗೆ ಯಾವಾಗಲೂ ಇತ್ತು. ಇವ್ರೇನು ದೇವರು ನೋಡಿದ್ದಾರೆ. ಸಾಮಾನ್ಯವಾಗಿ ದೇವರು ನೋಡಿದವರು ಅಂತಂದರೆ ಜನಗಳಲ್ಲಿ ಒಂದು ಭಾವನೆ ಇರುತ್ತೆ. ಅವರು ವಿಶೇಷವಾಗಿರುತ್ತಾರೆ, ವಿಶೇಷವಾದಂತಹ ಬಟ್ಟೆಗಳನ್ನು ಹಾಕ್ಕೊಂಡಿರ್ತಾರೆ, ನೋಡೋದಕ್ಕೆ ಒಂಥರ ವಿಚಿತ್ರವಾಗಿರ್ತಾರೆ. ಅವರು ಯೋಚನೆ ಮಾಡೋದು, ಮಾತನಾಡೋದು ಎಲ್ಲದೂ ಕೂಡ ವಿಭಿನ್ನವಾಗಿರುತ್ತೆ. ಈ ಥರದ್ದೆಲ್ಲ ಯೋಚನೆಗಳನ್ನ ಇಟ್ಕೊಂಡು ಹೋಗಿದ್ದಂತಹ ಈ ಹುಡುಗ ನರೇಂದ್ರನಿಗೆ ರಾಮಕೃಷ್ಣರ ದರ್ಶನ ಆಗುತ್ತೆ. ಅದು ಅತ್ಯಂತ ಶ್ರೇಷ್ಠ ಗಳಿಗೆ ಅಂಥೇಳಿ ಹೇಳ್ಬೋದು. ಅಂದರೆ ಒಬ್ಬ ನರೇಂದ್ರ ವಿವೇಕಾನಂದರಾಗಿ ಸಿಡಿಲ ಸಂತರಾಗಿ ವಿಶ್ವಕ್ಕೆ ಪರಿಚಯರಾದರಲ್ಲ, ಅದಕ್ಕೆ ಮೊದಲನೆಯ ಹೆಜ್ಜೆ ಈ ನರೇಂದ್ರ ಮತ್ತು ರಾಮಕೃಷ್ಣರ ಈ ಸಮ್ಮಿಲನ. ಇದಕ್ಕೆ ಪೂರಕವಾಗಿ ಪ್ರೇರಣೆಯಾಗಿದ್ದಂಥವರು ಪ್ರೊಫೆಸರ್ ಹೇಸ್ಟಿ. ಇವನು ಹಾಡು ಹೇಳೋದಕ್ಕೆ ಅಂತೇಳಿ ಹೊರಟ. ರಾಮಕೃಷ್ಣರು ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದರು, ನನಗೋಸ್ಕರ ನನ್ನ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂಥ ಒಬ್ಬ ಶ್ರೇಷ್ಠ ಶಿಷ್ಯ ನನಗೆ ಬೇಕು ಅಂಥೇಳಿ ಅನೇಕ ವರ್ಷಗಳಿಂದ ಪರಿತಪಿಸ್ತಾ ಇದ್ದರು. ಅವರು ಬಯಸ್ತಾ ಇದ್ದಂಥ ಹುಡುಗ ನರೇಂದ್ರ ಆ ಕಡೆಯಿಂದ ಬರ್ತಾ ಇದ್ದಾನೆ. ಇಲ್ಲಿ ರಾಮಕೃಷ್ಣರು ಕುತ್ಕೊಂಡು ನೋಡ್ತಾ ಇದ್ದಾರೆ. ಈ ಹುಡುಗ ಬಂದು ಅವನನ್ನು ಪರಿಚಯ ಮಾಡಿಸ್ಕೊಟ್ರು. ಪರಿಚಯ ಮಾಡಿಸಿ ಮೊದಲನೇದಾಗಿ ಹಾಡು ಹೇಳ್ತಾನೆ ಹುಡುಗ. ಯಾವ ಹಾಡನ್ನು ಹೇಳಿದ್ದು ಅಂತಂದರೆ, ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಅಂಥೇಳಿ ಏನು ಕನ್ನಡದಲ್ಲಿ ಹಾಡಿದೆಯಲ್ಲ, ಅದು ಮೂಲತಃ ಬಂಗಾಳಿ ಹಾಡು. ಆ ಹಾಡನ್ನು ಹೇಳ್ತಾನೆ. ಅದನ್ನು ಕೇಳಿದಂಥ ರಾಮಕೃಷ್ಣರಿಗೆ ಅವರು ಬೇರೆ ಲೋಕಕ್ಕೆ ಹೊರಡ್ತಾರೆ. ಸ್ವಲ್ಪ ಹೊತ್ತ ತಕ್ಷಣ ಬೇರೆ ಲೋಕಕ್ಕೆ ಹೋಗ್ತಿರ್ತಾರೆ. ಹಾಗೆಯೇ ಎಚ್ಚರಾಗುತ್ತೆ, ಪಕ್ಕದಲ್ಲಿರೋರ ಜೊತೆಗೆ ಮಾತನಾಡ್ತಾರೆ, ಮತ್ತೆ ಹಾಡನ್ನು ಕೇಳಿಸ್ಕೊಳ್ತಾರೆ. ಎಲ್ಲ ಘಟನೆಗಳನ್ನು ನೋಡ್ತಾ ರಾಮಕೃಷ್ಣರಿಗೆ ಒಂದು ರೀತಿ ಸಂತೋಷ. ನಾನು ಬಯಸ್ತಾ ಇದ್ದಂಥ ವ್ಯಕ್ತಿ ಬಹುಶಃ ಇವನೇ ಇರ್ಬೋದೇನೋ ಅಂಥೇಳಿ ಅವ್ರ ಮನಸ್ಸಿನಲ್ಲಿ ಆಲೋಚನೆ ಬರ್ತಾ ಇದೆ. ಕಾರ್ಯಕ್ರಮ ಎಲ್ಲ ಮುಗಿದಾದ ನಂತರ ಆ ಹುಡುಗನನ್ನು ಹತ್ತಿರ ಕರೀತಾರೆ ರಾಮಕೃಷ್ಣರು. ಅವರು ಕೆಲವು ಸಲ ಇದ್ದಕ್ಕಿದ್ದಾಗೆ ಧ್ಯಾನ ಮಾಡ್ತಾ ಇರ್ತಾರೆ. ಧ್ಯಾನ ಮಾಡ್ತಾ ಇರಬೇಕಿದ್ರೆ ತನ್ನ ಮೇಲ್ಗಡೆ ಇರುವಂತಹ ಧೋತಿ ಶಲ್ಯ ಕೆಳಗಡೆ ಬಿದ್ದು ಹೋಗಿದ್ರೂ ಕೂಡ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ. ಆ ಥರದ ಒಬ್ಬ ವ್ಯಕ್ತಿತ್ವದ ವ್ಯಕ್ತಿ. ನರೇಂದ್ರನನ್ನು ಹತ್ತಿರ ಕರೀತಾರೆ. ಹತ್ತಿರ ಬಂದು ಕೇಳ್ತಾರೆ, ಮಗು ಏನಪ್ಪ ನಿನ್ನ ಹೆಸರು ಅಂತ. ಆ ಹುಡುಗ ಹೇಳ್ತಾನೆ, ಗುರುಗಳೇ ನನ್ನ ಹೆಸರು ನರೇಂದ್ರ. ಇದನ್ನು ಕೇಳಿದಂತಹ ರಾಮಕೃಷ್ಣರು ಹೇಳ್ತಾರೆ, ನೀನು ನರೇಂದ್ರ ಅಂತಂದರೆ ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ, ನೀನು ನರರನ್ನೇ ಗೆದ್ದಂತಹ ಇಂದ್ರ. ನಿನ್ನಿಂದ ಅನೇಕ ಕೆಲಸಗಳಾಗಬೇಕಾಗಿದೆ, ನಿನ್ನಿಂದ ಲೋಕ ಕಲ್ಯಾಣ ಆಗಬೇಕಾಗಿದೆ, ವಿಶ್ವಕ್ಕೆ ನೀನು ಒಂದು ರೀತಿಯ ಮಾರ್ಗದರ್ಶನ ಕೊಡಬೇಕಾಗಿದೆ. ನೀನು ಆದಷ್ಟು ಬೇಗ ಬಿಡು ಮಾಡ್ಕೊಂಡು ನನ್ನ ಹತ್ರ ಬಾ ಅಂತ. ಹೆಂಗಾಗಿತ್ತು ಅಂತಂದರೆ, ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲುವನ್ನು ಡಾಕ್ಟರ್ ಕೊಟ್ಟಿದ್ದು ಹಾಲುವನ್ನು ಅಂಥೇಳಿ. ಈ ಹುಡುಗನಿಗೂ ಆ ವ್ಯಕ್ತಿಯನ್ನು ಭೇಟಿಯಾಗಬೇಕಿತ್ತು. ರಾಮಕೃಷ್ಣರಿಗೂ ಆ ಥರದ ಒಬ್ಬ ಶಿಷ್ಯ ಸಿಗಬೇಕಾಗಿತ್ತು. ಆ ಥರದ ಒಂದು ಅಮೃತಗಳಿಗೆ ಅಲ್ಲಿ ಕ್ರಿಯೇಟ್ ಆಗಿತ್ತು. ಇದೆಲ್ಲ ಮುಗಿಸ್ಕೊಂಡು ರಾಮಕೃಷ್ಣ ಪರಮಹಂಸರು ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೊರಡ್ತಾರೆ. ಮರುದಿನ ನರೇಂದ್ರನಿಗೆ ಮತ್ತೆ ಮನಸ್ಸಿನಲ್ಲಿ ತೋಳಲಾಟ. ಈ ವ್ಯಕ್ತಿ ನೋಡಿದರೆ ದೇವರು ನೋಡಿದವರಿದ್ದ ಹಾಗಿಲ್ಲ. ಪ್ರೊಫೆಸರ್ ಹೇಸ್ಟಿ ಅವರು ದೇವರು ನೋಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಕಡೆ ದೇವರೇ ಇಲ್ಲ ಅಂಥೇಳಿ ಒಂದು ರೀತಿ ಮನಸ್ಸಿನಲ್ಲಿ ಕೊರಗ್ತಾ ಇದ್ದಾನೆ. ಇನ್ನೊಂದು ಕಡೆ ತನ್ನ ಕುಟುಂಬದಲ್ಲಿ ತನ್ನ ಅಮ್ಮ ಹೇಳಿದಂತಹ ಘಟನೆಗಳನ್ನೆಲ್ಲ ಯೋಚನೆ ಮಾಡ್ತಾ ಇದ್ದಾನೆ. ಇಡೀ ಮನಸ್ಸಿನಲ್ಲಿ ಗೊಂದಲ, ಏನು ನಡೀತಾ ಇದೆ, ಏನಾಗ್ತಿದೆ ಅನ್ನೋದೇ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅವನು ನಿಶ್ಚಯ ಮಾಡ್ದ, ನೋಡೇ ಬಿಡೋಣ, ಅದೇನಾಗುತ್ತೋ ಆಗಲಿ. ನಾನು ಹಿಂದೆ ಹೇಳಿದ್ನಲ್ಲ, ಆ ಹುಡುಗ ಯಾವುದನ್ನು ಹಾಗೆ ಒಪ್ಕೊಳ್ತಾ ಇರಲಿಲ್ಲ. ಪ್ರತಿಯೊಂದನ್ನು ಟೆಸ್ಟ್ ಮಾಡಿ ಅವನಿಗೆ ಓಕೆ ಆದರೆ ಮಾತ್ರ ಒಪ್ಕೊಳ್ತಾ ಇದ್ದ. ಆ ಕಾರಣಕ್ಕೆ ಈ ಹುಡುಗ ಜೊತೆಗಿದ್ದಂತಹ ಬ್ರಹ್ಮ ಸಮಾಜದ ಒಂದು 4-5 ಹುಡುಗರನ್ನ ಕರ್ಕೊಂಡು ದಕ್ಷಿಣೇಶ್ವರಕ್ಕೆ ಹೊರಡ್ತಾನೆ ಮರುದಿನ ರಾಮಕೃಷ್ಣರನ್ನು ಭೇಟಿಯಾಗೋದಕ್ಕೆ ಅಂತೇಳಿ. ರಾಮಕೃಷ್ಣ ಪರಮಹಂಸರು ಕಾಯ್ತಾ ಇದ್ದರು. ಈ ಹುಡುಗ ನರೇಂದ್ರ ಇವತ್ತಲ್ಲ ನಾಳೆ ನನ್ನ ಹತ್ರ ಬಂದೇ ಬರ್ತಾನೆ ಅನ್ನುವಂಥ ನಂಬಿಕೆ ಅವ್ರಿಗಿತ್ತು. ಈ ಹುಡುಗ ಜೊತೆಗಿದ್ದಂಥ ಹುಡುಗರನ್ನೆಲ್ಲ ಕರ್ಕೊಂಡು ದಕ್ಷಿಣೇಶ್ವರಕ್ಕೆ ಹೋದ. ಅವರ ಮನೆಯ ಮುಂಭಾಗದಲ್ಲಿ ಜೊತೆಗಿದ್ದಂಥ ಸ್ನೇಹಿತರೆಲ್ಲ ನಿಂತ್ಕೊಂಡ್ರೆ, ನಾವು ಒಳಗಡೆ ಬರಲ್ಲ, ನೀನು ಬೇಕಿರೋ ಒಳಗಡೆ ಹೋಗು. ಇವನಿಗೆ ಒಳಗಡೆ ಹೋಗಬೇಕೋ ಬೇಡವೋ, ಮಾತಾಡಿಸ್ಬೇಕೋ ಬೇಡವೋ ಅನ್ನುವಂಥ ಯೋಚನೆ.
ಹೆಂಗಾದ್ರೂ ಮಾಡಿ ಮಾತಾಡಿಸ್ಲೇಬೇಕು ಅಂಥೇಳಿ ಒಳಗಡೆ ಹೋದ. ರಾಮಕೃಷ್ಣರು ಇವನು ಬರುವಂತಹ ವಿಚಾರವನ್ನು ತಿಳ್ಕೊಂಡು ಅವರೇ ಮನೆಯ ಒಳಗಡೆಯಿಂದ ಹೊರಗಡೆ ಕೋಣೆಗೆ ಓಡಿ ಬಂದರು. ಮಗು ನರೇಂದ್ರ ಬಂದೇನೋ, ನಿನಗೋಸ್ಕರ ಕಾಯ್ತಾ ಇದ್ನಲ್ಲೋ, ಬಾರೋ ನನ್ನ ಹತ್ರ ಅಂಥೇಳಿ ಅತ್ಯಂತ ಪ್ರೀತಿಯಿಂದ ನರೇಂದ್ರನನ್ನು ಹತ್ರ ಕರೀತಾರೆ. ನರೇಂದ್ರ ಕೆಳಗಡೆ ಕೂತ್ಕೊಂಡು ಪ್ರಶ್ನೆ ಕೇಳ್ದ. ಗುರುಗಳೇ, ನೀವು ದೇವ್ರನ್ನ ನೋಡಿದ್ದೀರಾ? ಮೊದಲನೇ ಪ್ರಶ್ನೆನೇ ನೇರವಾಗಿ ಕೇಳ್ಬಿಟ್ಟ. ರಾಮಕೃಷ್ಣರು ಹೇಳಿದರು, ಹೂನಪ್ಪ, ನಾನು ದೇವ್ರು ನೋಡಿದ್ದೀನಿ. ಹೆಂಗಾಗಿರ್ಬೇಕು ಇವನಿಗೆ. ಇಷ್ಟು ದಿವಸ ಯಾರನ್ನು ಕೇಳಿದರೂ ಕೂಡ ದೇವರು ಇದ್ದಾನೆ ಅಂತ ಹೇಳ್ತಾರೆ, ದೇವ್ರ ಬಗ್ಗೆ ಅನೇಕ ಕಥೆಗಳನ್ನು ಹೇಳ್ತಾರೆ, ಎಲ್ಲ ಪುರಾಣಗಳನ್ನು ಹೇಳ್ತಾರೆ, ಆದರೆ ಯಾರೂ ಕೂಡ ದೇವರನ್ನು ನೋಡಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಮೊದಲ ಬಾರಿಗೆ ನರೇಂದ್ರ ತನ್ನ ಜೀವನದಲ್ಲಿ ದೇವರನ್ನು ನೋಡಿದ್ದೀನಿ ಅಂತ ಹೇಳಿದಂಥ ವ್ಯಕ್ತಿಯನ್ನು ಭೇಟಿಯಾಗಿ ಅವ್ರ ಜೊತೆಗೆ ಮಾತನಾಡ್ತಿದ್ದಾನೆ. ಇವನಿಗೆ ತಲೆ ತಿರುಗಿ ಹೋಯಿತು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತಕ್ಷಣ ಹೊರಗಡೆ ಓಡಿ ಬಂದು ಜೊತೆಗಿದ್ದಂಥ ಸ್ನೇಹಿತರಿಗೆಲ್ಲ ಹೇಳ್ತಾನೆ, ಅವರು ದೇವ್ರನ್ನ ನೋಡಿದಾರಂತೆ ಕಣೋ ಅಂತ. ಸ್ನೇಹಿತರಿಗೆ ಆಶ್ಚರ್ಯ ಆಗುತ್ತೆ. ದೇವ್ರು ನೋಡಿದಾರ ಅವರು, ಸುಮ್ಮನೆ ಇರು, ಸರಿ ಇಲ್ಲ ಡೋಂಗಿ ಬಾವ ಅಂತಂದರು. ಇವನಿಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮತ್ತೆ ವಾಪಸ್ ಒಳಗಡೆ ಹೋದ. ವಾಪಸ್ ಒಳಗಡೆ ಹೋಗಿ ಮತ್ತೊಮ್ಮೆ ಕೇಳ್ತಾನೆ, ನೀವು ದೇವ್ರು ನೋಡಿದ್ದೀರಾ? ಅವ್ರು ಹೇಳಿದರು, ಹೂನಪ್ಪ, ನಾನು ದೇವ್ರು ನೋಡಿದ್ದೀನಿ ಅಂತ. ಮತ್ತೆ ಹೊರಗಡೆ ಬರ್ತಾನೆ. ಸ್ನೇಹಿತರಿಗೆ ಹೇಳ್ತಾರೆ. ಸ್ನೇಹಿತರು ಹೇಳ್ತಾರೆ, ಸರಿ ಇಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾನೆ ಅವನು, ನಂಬೇಡ ಅವನ ಮಾತು, ನಡಿ ವಾಪಸ್ ಹೋಗೋಣ ಅಂತ. ಇದನ್ನು ಕೇಳ್ಕೊಂಡಂಥ ನರೇಂದ್ರನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅಲ್ಲಿ ನೋಡಿದರೆ ದೇವ್ರು ನೋಡಿದ್ದೀನಿ ಅಂತಾರೆ, ಇವ್ರು ನೋಡಿದರೆ ಸರಿ ಇಲ್ಲ ಅಂತಾರೆ, ಹೇಸ್ಟಿಗೆ ಅವ್ರು ನೋಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವನ ಮನಸ್ಸಿನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಾಗಾದರೆ ಮುಂದೆ ಏನು ಮಾಡ್ದ ನರೇಂದ್ರ? ರಾಮಕೃಷ್ಣರು ಮತ್ತು ನರೇಂದ್ರನ ನಡುವಿನ ಸಂಭಾಷಣೆ ಹೇಗಿತ್ತು? ಮುಂದೆ ಅವರ ಜೀವನದಲ್ಲಿ ಏನಾಯಿತು? ಈ ಎಲ್ಲ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.